ನೀವು ನನ್ನ ಕೇಳ್ಬೋದು, ನೀವು 2 ಟರ್ಮ್ ಇದ್ದಲ್ಲಪ್ಪ ಅಂತ ಹೇಳಿ. ನಾನು ನೀರಾವರಿ ಮಂತ್ರಿ ಆಗಿರಲಿಲ್ಲ, ನನ್ನ ಗಮನಕ್ಕೆ ಇದ್ಯಾರು ತಂದು ಇಲ್ಲ. ನಾನಿದ್ದಿದ್ದು ಕಡಿಮೆ ಅವಧಿ. ಅದರಿಂದ ನನಗೆ ವಿಷಯಗಳು ಗೊತ್ತಿದ್ದರೆ ಮಾತಾಡ್ಬೋದಾಗಿತ್ತು. ನನಗಿದು ಗೊತ್ತಿಲ್ಲ. ಅದ್ರ ಜೊತೆಗೆ ಇವತ್ತು ರಾಜ್ಯದ ವಿಷಯದಲ್ಲಿ ನೀವು ಕೇಳ್ಬೋದು, ಹಲವಾರು ಸಮಸ್ಯೆಗಳು ಅವ್ರು ಪದೇ ಪದೇ ಹೇಳ್ತಾರಲ್ಲ, ದಮ್ ಇಲ್ಲ, ಅದೇನೋ ತಾಕತ್ತಿಲ್ಲ ಅಂತ ಹೇಳ್ತಾರೆ. ಇವ್ರ ದಮ್ಗಳೆಲ್ಲಿ ಹೋಗೋವೀಗ? ನಮ್ಮ ದಮ್ ಆಮೇಲೆ ನೋಡೋಣಂತೆ, ದಮ್ಮು ತಾಕತ್ತು ಇಲ್ಲ. ಬಟ್ ಇವ್ರೇನು ಮಾಡ್ತಾವ್ರೆ? ಪಾದಯಾತ್ರೆ ಮಾಡ್ಕೊಂಬಂದರು, ನಾವೇನು ಪಾದಯಾತ್ರೆ ಮಾಡಿದ್ವ? ಕೇಂದ್ರ ಸರ್ಕಾರದ ಮುಂದೆ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನೇ ಮೊದಲು ಇವರು ಕಲಿತೆ. ಪ್ರತಿನಿತ್ಯ ಕೇಂದ್ರ ಸರ್ಕಾರನ ಬೈಕೊಂಡು ಓಡಾಡಿದ್ರೆ ರಾಜಕಾರಣ ಮಾಡೋದು ಬೇರೆ. ರಾಜ್ಯದ ಅಭಿವೃದ್ಧಿ ಬಂದಾಗ ಯಾವ ರೀತಿ ನಾವು ಕೇಂದ್ರ ಸರ್ಕಾರದ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋ ಒಂದು ಸಣ್ಣ ಕನಿಷ್ಠ ಒಂದು ಅವರಲ್ಲಿ ಸೌಜನ್ಯ ಬೇಡವಾ? ಸರ್, ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಈ ವಿಚಾರ ಹೇಳಿದ್ದಾರೆ ಹಲವಾರು ಸಂದರ್ಭ. ಮೇಕೆದಾಟು ವಿಚಾರ ಇರ್ಬೋದು, ಮೊನ್ನೆ ಮಹಾರಾಷ್ಟ್ರದವರು ಪುನಃ ಇದು ತಕರಾರು ತೆಗೆದಿರೋದು ಈಗಿರ್ಬೋದು. ಅಂದ್ರೆ ಕೇಂದ್ರ ಸಚಿವರುಗಳು ಕರ್ನಾಟಕ ಪ್ರತಿನಿಧಿಗಳು ಮಾತಾಡ್ತಿಲ್ಲ, ಎಂಪಿಗಳು ಮಾತಾಡ್ತಿಲ್ಲ. ಅದ್ರ ಜೊತೆಗೆ ಪರಿಹಾರ ಅಂತ ಬಂದಾಗ ನಮ್ಮ ಪರವಾಗಿ ಅವ್ರು ಲಾಬಿ ಮಾಡ್ತಾ ಇಲ್ಲ ಅನ್ನುವಂತ ಅರ್ಥದಲ್ಲಿ ಮಾತಾಡಿದ್ದಾರೆ. ಯಾವ ಥರ ಲಾಬಿ ಮಾಡಬೇಕು? ಅವರು ದಿನ ಪ್ರಧಾನಮಂತ್ರಿಗಳನ್ನ ಬೈತಾ ಇರಬೇಕು, ಕೇಂದ್ರ ಸರ್ಕಾರನ ಬೈತಾ ಇರಬೇಕು, ನಾವಿಲ್ಲಿ ಲಾಬಿ ಮಾಡಬೇಕಾ ಅವರಿಗೆ? ಇಲ್ಲ, ಹೋಗಲಿ, 1.5 ವರ್ಷ ಆಯ್ತಲ್ಲ, ಇವತ್ತಿನವರೆಗೆ ಯಾರಾದರೂ ಒಬ್ಬ ಮಂತ್ರಿ ಬಂದು ಅನ್ನೋದು ಚರ್ಚೆ ಮಾಡಿದ್ರೆ, ಯಾವುದೋ ಬೀದಿಲಿ ನಿಂತ್ಕೊಂಡು ಮಾತಾಡಿದ್ರೆ ಆಯ್ತಾ? ಪಾದಯಾತ್ರೆ ಮಾಡಿ ಬಂದರೆ ಅವರು ತಾನೇ ನೀರು ಕೊಡ್ತೀವಿ ಅಂತ. ಇದು ಬಿಟ್ಟುಬಿಡಿ, ಹೋಗಲಿ ಆಯ್ತಪ್ಪ, ಮೇಕೆದಾಟಿದ್ದು ಒಂದು ಕಡೆ ಇರಲಿ. ಎತ್ತಿನಹೊಳೆದು ಫೌಂಡೇಶನ್ ಹಾಕಿದ್ದೆ ಯಾವಾಗ? ಇವರು ಸಿದ್ದರಾಮಯ್ಯರೇ ಹಾಕಿದ್ದಾರಲ್ಲ ಎತ್ತಿನಹೊಳೆ ಫೌಂಡೇಶನ್ ಚಿಕ್ಕಬಳ್ಳಾಪುರದಲ್ಲಿ. 2014 ಪಾರ್ಲಿಮೆಂಟ್ ಚುನಾವಣೆ ಮುಂಚೆ ಹಾಕಿದ್ರು. 1 ವರ್ಷದಲ್ಲೋ 3 ವರ್ಷದಲ್ಲೋ ನೀರು ಕೊಡ್ತೀನಿ ಅಂದರು. 10 ವರ್ಷ ಆಗೋಯ್ತು. ಈಗ ಎಲ್ಲಿದೆ ನೀರು? ಎಲ್ಲಿಗೆ ತಗೊಂಬಂದರು? ಹೋದ ವರ್ಷಲೇ ಹೇಳಿದ್ರು ಬರೀ ಜೂನಿಗೆ ಕೊಟ್ಬಿಡ್ತೀವಿ ನೀರನ್ನ ಅಂತ. ಅಲ್ಲಿ ಯಾರು ಇವ್ನು ನಡ್ಕೊಂಡಿರೋರು ಎತ್ತಿನಹೊಳೆಯಲ್ಲಿ? ಇದರಿಂದ ಇಲ್ಲಿ ಈ ಸರ್ಕಾರಕ್ಕೆ ಈಗಲೂ ಹೇಳ್ತೇನೆ, ಯಾವ ರೀತಿ ಕೇಂದ್ರ ಸರ್ಕಾರ ಜೊತೆ ಸಂಬಂಧ ಇಟ್ಕೋಬೇಕು ಅದು ಇಟ್ಕೊಂಡು ಕೆಲಸ ಮಾಡಿ. ಬರೀ ಬೈಯೋದ್ರಿಂದ ಆಗಲ್ಲ. ನಮ್ಮ ದಮ್ಮು ನಮ್ಮ ತಾಕತ್ತು ತೋರ್ಸೋಕ್ಕೆ ನಾವಿಲ್ಲಿ ಬಂದಿಲ್ಲ. ಇಲ್ಲಿ ಈಗ ನಮ್ಮ ಇಲಾಖೆ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು. ನನ್ನ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನಾನು ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್ ಹೇಳಿದ್ದೇನೆ. ಮುಚ್ಚಿತಿರ್ತಕ್ಕಂಥದ್ದನ್ನು ಯಾವ ರೀತಿ ಅದಕ್ಕೆ ಮತ್ತೊಂದು ಕಾಯಕಲ್ಪ ತರಬೇಕು ಅಂತ ಹೇಳಿ, ಮತ್ತು HMTಗೂ ಏನಾದರೂ ಒಂದು ಕಾಯಕಲ್ಪ ತರಬೇಕು ಅಂತ ಹೇಳಿ ನಮ್ಮ ನೀತಿ ಆಯೋಗದ ಸರಸ್ವತ್ ಅಂತ ಹೇಳಿ ಮೆಂಬರು, ಅವರ ಅಧ್ಯಕ್ಷತೆಯಲ್ಲೇ ಒಂದು ಕಮಿಟಿ ಮಾಡಿ ಆ ಕಮಿಟಿಗೆ ಒಂದು ರಿಪೋರ್ಟು ಕೊಟ್ಟಿದ್ದಾರೆ. ಈಗ HMT ಬಗ್ಗೆ. HMTದು ಬರೀ ಬೆಂಗಳೂರು ನಗರದ್ದಲ್ಲ, ಹೈದರಾಬಾದು ಕೇರಳದಲ್ಲೂ ಏನಿದೆ ಆ ಬ್ರ್ಯಾಂಚ್ಗಳನ್ನು ಯಾವ ರೀತಿ ಅದಕ್ಕೆ ಮರುಜೀವ ಕೊಡಬೇಕು. ನನ್ನ ಕೆಲಸ, ನಾನು ಇಲಾಖೆ ಡ್ಯೂಟಿ ಮಾಡ್ತಾ ಇದ್ದೀನಿ. ನನಗೆ ಕೋಆಪ್ರೇಷನ್ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ನೀವು ನಮ್ಮಗಳಿಗೆ ಅಲ್ಲೆಲ್ಲೋ ರಸ್ತೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಏನು ಮಾಡ್ತಾಯಿದ್ದೀರಿ ಅಂದರೆ ನಾನು ಎಲ್ಲ ಸಣ್ಣ ಪುಟ್ಟವು ಮಾತಾಡ್ತಾರಲ್ಲ ಅವಕ್ಕೆಲ್ಲ ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ. ಒಂದು ನಾನೀಗಾಗಲೇ 2006 2000 ಇದಲ್ಲ, ಇನ್ನೊಂದಿದೆ ಆರ್ಟಿಕಲ್ 2006-7, ಬಟ್ ಅದಕ್ಕೆ ಜಾಸ್ತಿ ಹೋಗ್ಬಿಟ್ಟತ್ತೆ. ಆಮೇಲೆ ಇದು ಬಿಟ್ಬಿಟ್ಟು
ಅದು 2006-7 ಬೆಂಗಳೂರು ನಗರದ ಸಮಸ್ಯೆಗಳು ನೋಡಿ. ಬೆಂಗಳೂರು ನಗರದ ಡೆವಲಪ್ಮೆಂಟ್ನ ನಿಲ್ಲಿಸಿ 5 ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದು ನಿಜ. ನಾನು 2006ರಲ್ಲಿ ನಂದಗುಡಿ, ದೇವನಹಳ್ಳಿ, ಅಲ್ಲಿಂದ ಸೋಲೂರು, ಬಿಡದಿ ಮತ್ತು ಆನೆಕಲ್ಲು. ಇಲ್ಲಿ ಪ್ರಶ್ನೆ, ಮೊದಲನೇ ಪ್ರಾಜೆಕ್ಟು ನಾನು ಬಿಡದಿನಲ್ಲಿ ಮಾಡ್ತಕ್ಕಂಥ ನಿರ್ಧಾರ ಮಾಡಿದೆ. ಯಾಕೆಂದರೆ ಅಲ್ಲಿ ಫ್ಯಾಕ್ಟ್ರಿಗಳು ಮುಗಿದೊಂದು ಎಲ್ಲ ಬಂದಿತ್ತು ಒಂದು ಭಾಗ. ಆ ಒಂದು ಹಿನ್ನೆಲೆಯಲ್ಲಿ ಒಂದು 4 ಸಭೆ ಮಾಡಿದ್ದೀನಿ ರೈತರುಗಳದು. ಸುಮಾರು 100-105 ಜನ ಹೆಣ್ಣು ಮಕ್ಕಳೇ ಬರೋರು ಬಿಡದಿಯಿಂದ. ಹಲವಾರು ರೀತಿಯಲ್ಲಿ ಚರ್ಚೆಗಳಾಯಿತು. ಅದೆಲ್ಲ ಸುದೀರ್ಘವಾಗಿ ಹೇಳಬೇಕಾಯ್ತದೆ, ಅದು ಈ ಅವಶ್ಯಕತೆ ಇಲ್ಲ. ನಾನೇ ಹೇಳಿದ್ದೇನೆ, ನನ್ನ ಕಾರ್ಯಕ್ರಮವೇ ಅದು ಅಂತೇಳಿ, ಯೋಜನೆ ಅಂತಲೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.